ಇನ್ನ ನಿಮ್ಗೆ ಮತ್ತೆ ಒಂದ್ಸಲ ಏಜ್ ಮ್ಯಾಟರೇ ಬಂದ್ಬಿಡತ್ತೆ. ಇವಾಗ ನೀವು 25 years, ಮಂಜಣ್ಣ ಅವರು 38 years. ನಿಮ್ಮಿಬ್ರು ಮಧ್ಯೆ ಸಾಕಷ್ಟು ಬಾರಿ ದೊಡ್ಡ ಗಲಾಟೆಗಳೇ ಆಗ್ಬಿಟ್ಟಿದೆ. ಅದಾದ್ಮೇಲೆ ಅಂದ್ರೆ ನಿಮಗೆ ಯಾವಾಗ ಅದು ಅಂದ್ರೆ ಏನಾದ್ರು ರಿಗ್ರೆಟ್ ಅನ್ಸಿದ್ಯಾ? ಅಂದ್ರೆ ನಾನು ಅಂದ್ರೆ ಏಜ್ ಅಲ್ಲಿ ಅಷ್ಟು ದೊಡ್ಡವರು ಅಂಡ್ ಅಣ್ಣ ಅಂತ ಕೂಗ್ತಾ ಇದ್ದೆ, ಅವ್ರ ಜೊತೆ ನಾನು ಏನಾದ್ರು ಹಿಂಗ್ ಗಲಾಟೆ ಮಾಡ್ಬಾರ್ದಿತ್ತು, ಆತರ ಏನಾದ್ರು ಯಾವಾಗಾರು ಫೀಲ್ ಆಗಿದ್ಯಾ ನಿಮ್ಗೆ? ಅಂದ್ರೆ ನೀವು ಒಂದ್ ಕಡೆ ಪರ್ಟಿಕ್ಯುಲರ್ ಆಗಿ ಹೇಳ್ತೀರಾ ಮಂಜಣ್ಣ ಅಂತ ಕರಿಬೇಕು ಅಂತ ನಾನೆಲ್ಲೂ ಅಗ್ರಿಮೆಂಟ್ ಮಾಡ್ಕೊಂಡಿಲ್ಲ, ಮಂಜು ಅವರೇ ಅಂತ ಹೇಳ್ತೀರಾ. ಸೊ ಅಂದ್ರೆ ಆಮೇಲೆ ಏನಾದ್ರು ಅಂದ್ರೆ ರಿಗ್ರೆಟ್ ಏನಾದ್ರು ಆಯ್ತು ನಿಮ್ಗೆ? ಅಂದ್ರೆ ನಾನು ಹಂಗ್ ಮಾತಾಡ್ಬಾರ್ದಿತ್ತು. ಅಂದ್ರೆ ಆಟದಲ್ಲಿರುವಾಗ ಎಸ್ ನಾನು ಮಾತಾಡಿದೀನಿ, ಅವರು ಮಾತಾಡಿದಾರೆ. ಆಟದಲ್ಲಿರುವಾಗ ನಾನು ಅದನ್ನ ಪರ್ಸನಲ್ ಆಗಿ ಯಾವತ್ತೂ ತಗೊಂಡಿಲ್ಲ. ಅದೇನಾದ್ರೂ ಇಟ್ಸ್ ಓನ್ಲಿ ಆಟಕ್ಕೋಸ್ಕರ ಅಷ್ಟೇ. ಅದನ್ ಬಿಟ್ಟು ಈಗ ಅದೇನಿದ್ಯೋ ಮಂಜಣ್ಣ ಅಥವಾ ಏನ್ ಕರೀತಾರೋ ಕಂದ ಅಂತ, ಪುಟ್ಟಿ ಭವ್ಯ ಅಂತ ಕರೀತಾರ, ಅದ್ ಹಂಗೆ ಇದೆ. ಬಿಕಾಸ್ ಆಟದಲ್ಲಿದ್ದಾಗ ಇಬ್ರು ನನ್ನ ಮತ್ತೆ ಮಂಜಣ್ಣನಷ್ಟು ಯಾರು ಕಿತ್ತಾಡಿಲ್ಲ. ಅದನ್ನೇ ನಾವು ನೋಡಿರೋ ಮಟ್ಟಿಗೆ ನೀವು ಹೈಯೆಸ್ಟ್ ಮನೆಯಲ್ಲಿ ಗಲಾಟೆ ಮಾಡಿರೋದೇ ಮಂಜಣ್ಣ. ಬಿಕಾಸ್ ಅವ್ರು ದೊಡ್ಡರಾಗಿ ಏನೇ ಹೇಳ್ತಿದ್ರು ನನಗೆ ಸಮ್ಟೈಮ್ಸ್ ಅದು ರಿಸೀವ್ ಆಗ್ತಿಲ್ಲ. ಚಿಕ್ಕವಳಾಗಿ ನಾನೇ ಹೇಳಿ, ಆದ್ರೆ ನಾನು ಚಿಕ್ಕವಳ ಅಂತ ನೋಡಿಲ್ಲ, ನಾನು ಏನ್ ಹೇಳಿದ್ರು ಅವ್ರಿಗೆ ರಿಸೀವ್ ಆಗ್ತಿರ್ಲಿಲ್ಲ. ಸೊ ಅದೆಲ್ಲೋ ಒಂಥರ ಸೆಟ್ ಆಗ್ತಿಲ್ಲ. ಅದು ಸ್ಟಾರ್ಟಿಂಗ್ ವೀಕ್ಸ್ ಚೆನ್ನಾಗಿತ್ತು. ಏನ್ ನನ್ಗೆ ಆಕ್ಚುಲಿ ಬಿಗ್ ಬಾಸ್ ಮನೇಲಿ ದ ಮೋಸ್ಟ್ ಫೇವ್ರೇಟ್ ಅಂದ್ರೆ ಮಂಜಣ್ಣ ಅವ್ರು ಇದ್ದಿದ್ದಂತ ರೀತಿ. ಆಕ್ಚುಲಿ ಇಲ್ಲಿ ಬಂದವ್ರು ಎಲ್ಲರೂ ಅದನ್ನೇ ಹೇಳ್ತಾರೆ. ಶಿಶಿರು ಇದೇ ಮಾತು ಹೇಳಿದ್ದು, ಆಮೇಲೆ ಐಶ್ವರ್ಯ ಅವರು ಇದೇ ಮಾತು ಹೇಳಿದ್ದು, ತ್ರಿವಿಕ್ರಮ್ ಇದೇ ಮಾತು ಹೇಳಿದ್ದು. ನಮ್ಗೆ ಎಲ್ರಿಗೂ ಮನೆಯಲ್ಲಿ ಸಖತ್ ಫೇವ್ರೇಟ್ ಯಾರು ಅಂತಂದ್ರೆ ಮಂಜಣ್ಣ ಅಂತ. ನನ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವ್ರ ಕ್ಯಾರೆಕ್ಟರ್ ಅಲ್ಲಿ. ಅವ್ರ ಎಂಟರ್ಟೈನ್ಮೆಂಟ್ ಅಂದ್ರೆ ವಾಕಲ್ಲ ಅಂತ ಮಾಡ್ಸೋರು. ಇವಾಗ ನನ್ಗೆ ಏನೋ ಹೊಟ್ಟೆ ನೋವ್ತಿದೆ ಅಂತಂದ್ರೆ ಓಡಾಗಿ ಏನ್ ಬೇಕು ಕಂದ ಅಂದ್ರೆ ಅವ್ರ ಒಂದ್ ಸ್ವಲ್ಪ ಕೇರ್ ಮಾಡೋದು, ಒಂದ್ ಅಣ್ಣಂಗೆ ಅದ್ ಗೊತ್ತಾಗತ್ತಲ್ವಾ. ಸೊ ಆ ರೀತಿ ಎಲ್ಲ ಇದ್ದಿದ್ದು ಮಂಜಣ್ಣ ಒಂಥರ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಅದೇನೋ ಹೋಗ್ತಾ ಬರೀ ಜಗಳ. ನಾನ್ ಎಷ್ಟೊಂದ್ಸಲ ನನ್ನ ಇವಾಗ್ಲೂ ಹೊರಗಡೆ ಮಂಜಣ್ಣ ನನ್ನ ನಿನ್ನಷ್ಟು ಜಗಳ ಆಡಿದ್ರೆ ಯಾರು ಇಲ್ಲ ಅಂತಂದ್ರೆ ಬಿಡೋದಲ್ಲ ಅಲ್ಗೆ ಅಂತನ್ನೋರು. ಸೊ ಆಟದಲ್ಲಿ ನಾವು ಆ ರೀತಿ ಆಡಿದ್ದೀವಿ. ಬಟ್ ಆದ್ರೆ ಅವ್ರಿಗೆ ಏನ್ ಸ್ಥಾನ ಕೊಟ್ಟಿದ್ದೋ, ಗೌರವ ಕೊಟ್ಟಿದ್ನೋ, ಅದು ಏನಿದೆಯೋ ರೆಸ್ಪೆಕ್ಟ್ ಅವ್ರ ಮೇಲೆ, ಅದು ಹಾಗೆ ಇದೆ. ಹೌದು, ನಾನು ಹೇಳಿದ್ದೆ ನಿಮ್ಗೆ ಏನಾದ್ರು ಅಗ್ರಿಮೆಂಟ್ ಹಾಕೊಟ್ಟಿದ್ನ. ಅವ್ರು ಸಡನ್ ಆಗಿ ಆ ಕ್ವಶನ್ ಕೇಳಿದ್ರು ಸಖತ್ ಫ್ಲಿಕ್ ಆಯ್ತು ಮೈಂಡು. ಯಾಕೆ ಹಿಂಗ್ ಕೇಳಿದ್ರು ಮಂಜಣ್ಣ ಅಂತ ಕರಿತಿದ್ದೆ. ಎಸ್, ಮಿಕ್ಕಿದ ಟೈಮ್ ನಾನು ಯಾವತ್ತು ನಾಮಿನೇಷನ್ ಆಗ್ಲಿ ಮತ್ತೊಂದಾಗ್ಲಿ ಮಂಜು ಅವರೇ ಅಂತಾನೆ ತಗೊಂಡಿರೋದು. ಮಂಜಣ್ಣ ಅಂತ ಎಲ್ಲೂ ಹೇಳಿಲ್ಲ ನಾನು. ಅದೌದು, ಎಲ್ರದ್ದು ಫುಲ್ ಹೆಸರು ಹೇಳೇ ತಗೊಂಡಿರೋದು. ನಂಗೆಲ್ಲ ಅದು ನಾಮಿನೇಷನ್ ಅಂತ ಬಂದಾಗ ಮಂಜಣ್ಣ ಅಂತ ತಗೊಳ್ತಿದ್ರಿ ಅಂತ ಹೇಳು, ಅದೊಂಥರ ಸರಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೆ ನಾನು ಫುಲ್ ಹೆಸರು ತಗೊಳ್ತಿದ್ದೆ. ಆಮೇಲೆ ಅವ್ರಿಗೆ ಕ್ಲಾರಿಟಿ ಹೇಳ್ದೆ, ಪೂರ್ತಿ ವಿಚಾರ ಕೂರ್ಸ್ಕೊಂಡು ಅವತ್ತಿನ ದಿನ ಹೇಳಿದಾಗ ಆಯ್ತು ಬಿಡು, ನಾನು ಇಲ್ಲಿಗೆ ಬಿಟ್ಟೆ, ನೀನು ಬಿಡು ಅಷ್ಟೇ.